ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ. ಹೋದ ಸಂಚಿಕೆಯಲ್ಲಿ ನಾವು ಕೆಲವು ರಾಜರನ್ನು ನೋಡಿದ್ವಿ. ಆ ರಾಜರ ಸರಣಿಯನ್ನು ನಾವು ಚಿಂತಿಸಬೇಕಿದೆ. ಸಗರನನ್ನು ಚಿಂತಿಸಿ ಆದಮೇಲೆ ನಮಗೆ ಇಲ್ಲಿ ರಾಜರಾಜೇಶ್ವರರು ನಿರ್ದೇಶ ಮಾಡಿದ್ದು ಪೃಥು, ರಾಜ ಪೃಥು. ಆ ಪೃಥುವಿನಿಂದಲೇ ಈ ಭೂಮಿಗೆ ಪೃಥಿವಿ ಅಂತ ಬಂದದ್ದು. ಪೃಥು ಬರೋದಕ್ಕಿಂತ ಮೊದಲು ಈ ಭೂಮಿಯ ನಡೆ ಬೇರೆ ತರಹ ಇತ್ತು. ಆವಾಗ ಒಂದು ಉದ್ಯೋಗ, ಒಂದು ಕಸುಬು, ಜನಗಳ ನಡುವೆ ಒಂದು ಇಂಟರ್ ಡಿಪೆಂಡೆನ್ಸ್, ಇದ್ಯಾವುದೂ ಇರಲಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಭೂಮಿಯ ಪ್ರೊಡಕ್ಷನ್ ಏನೇನಿರಬಹುದು, ಆ ಭೂಮಿಯ ಭೋಗ ಜನಸಾಮಾನ್ಯರು ಯಾವ್ಯಾವ ರೀತಿ ಮಾಡಬಹುದು, ಭೂಮಿಯ ಭೋಗದ ಸಾಧ್ಯತೆಗಳೇನು, ಇದ್ಯಾವುದು ಇರಲಿಲ್ಲ. ಭೂಮಿಯ ಭೋಗದ ಸಾಧ್ಯತೆಗಳೇನು, ಯಾರು ಯಾವ ಕಸುಬು ಮಾಡುವವರು, ಭೂಮಿಯಿಂದ ಹೇಗೆ ಭೋಗವನ್ನು ಪಡೆಯಬಹುದು ಅನ್ನುವ ಐಡಿಯಾ ಇರಲಿಲ್ಲ. ಅದನ್ನು ಜಗತ್ತಿಗೆ ಕೊಟ್ಟವ ಪೃಥು. ಅವನು ಬರುವುದಕ್ಕೆ ಮೊದಲು ಪ್ರಜೆಗಳು ಹೇಗಿದ್ದರು? ಅವರ ವಾಸ ಸೊಫೆಸ್ಟಿಕೇಟೆಡ್ ಆದ ಮನೆ ಇರಲಿಲ್ಲ. ನಾಗರಿಕತೆ ಎನ್ನುವ ಒಂದು ಕಾನ್ಸೆಪ್ಟು ಬೇಕಿರಲಿಲ್ಲ ಅವ್ರಿಗೆ. ಕಾಲದ ಅಗತ್ಯಕ್ಕೆ ತಕ್ಕ ಹಾಗೆ ಅವ್ರಿಗೆ ಬೇಕಾಗತ್ತೆ. ಅದು ಪ್ರಿಮಿಟಿವ್ ಅಂತ ಆಗಲಿ, ಅವ್ರಿಗೆ ಅಜ್ಞಾನ ಅಂತಾಗಲಿ ಯೋಚನೆ ಮಾಡಬಾರದು. ಆ ಕಾಲದ ಅಗತ್ಯ ಏನೋ ಅದಕ್ಕನುಗುಣವಾಗಿ ಸ್ಪಂದಿಸ್ತಾರೆ. ಸೊ ನಗರ ಆಗೋದು, ನಗರದಲ್ಲಿ ಬೇರೆ ಬೇರೆ ತರಹದ ಅವಲಂಬನೆ ಬರೋದು, ಆ ಇಂಟರ್ ಡಿಪೆಂಡೆನ್ಸು ಇತ್ಯಾದಿಗಳೆಲ್ಲ ಆ ಕಾಲದ ಬೇಕುಗಳು ಅಷ್ಟೇ. ಅದು ಬೆಳವಣಿಗೆ, ಡೆವಲಪ್ಮೆಂಟ್ ಅಂತೇನು ಹೇಳಬೇಡಿ. ನಾವೇನು ಮಾಡ್ತಾ ಇದ್ದೀವಿ ಅದೇ ಮಾಡ್ತಾ ಇರ್ತೀವಿ. ಅಂತಿಮವಾಗಿ ಈ ತರಹದ ಯಾವುದೋ ಒಂದು ಪ್ರೊಫೆಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನನ್ನು ತಾನು ಏನೋ ತಿಳ್ಕೊಳ್ಳೋದು ಬೇಡ. ಇಂತಹ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಭಾರಿ ಹೆಮ್ಮೆ ಇರುತ್ತೆ, ಅದು ಅಗತ್ಯ ಇಲ್ಲ. ಅದು ಈಗೋ ಆಗಿ ಬದಲಾವಣೆ ಆಗಬಾರದು. ಯಾಕೆಂದರೆ ಅಂತಿಮವಾಗಿ ಅದು ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ. ಅದರಿಂದ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಥವಾ ಅವರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಇದು ಬೇಡ. ಮಾಡೋಣ, ಕೆಲಸ ಮಾಡೋಣ, ಆದರೆ ಅದರಿಂದ ಈಗೋ ಬರೋದು ಬೇಡ. ಇಂತಹ ಕೆಲಸ, ಪ್ರತಿಷ್ಠಿತ ಕೆಲಸ ಬೇಕಿಲ್ಲ. ಅವತ್ತು ಅಗತ್ಯ ಇರಲಿಲ್ಲ, ಅದರಿಂದಾಗಿ ಆ ಇಂಟರ್ ಡಿಪೆಂಡೆನ್ಸ್ ಇರಲಿಲ್ಲ. ಇವತ್ತು ಬೇಕಿದೆ, ಅದು ಬಂದಿದೆ. ಡೆವಲಪ್ಮೆಂಟ್ ಅಲ್ಲ. ಡೆವಲಪ್ಮೆಂಟ್ ಅಂದರೆ ಯಾವುದು ಗೊತ್ತಾ? ಒಬ್ಬ ಮನುಷ್ಯ ಊಟವನ್ನೇ ಮಾಡದೆ ಸಾವಿರಾರು ವರ್ಷ ಬದುಕಿದರೆ, ನೀರನ್ನೇ ಕುಡಿಯದೆ ಸಾವಿರಾರು ವರ್ಷ ಬದುಕಿದ್ರೆ ಅದು ಡೆವಲಪ್ಮೆಂಟು. ಉಳಿದದ್ದಲ್ಲ. ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ನೀರು ಕುಡಿಯಲ್ವೋ ನೀವು? ನಿಮಗೆ ದೇಹದ ಬೇಕುಗಳು ಯಾವುದು ಬೇಡವೋ? ಅದರಿಂದಾಗಿ ಆಯಾ ಕಾಲಕ್ಕೆ ತಕ್ಕ ಪ್ರತಿಕ್ರಿಯೆಗಳಷ್ಟೇ ಇವೆಲ್ಲ. ಏನೋ ಕಂಡಿಡಿದೆವು, ಕಾರ್ ಕಂಡಿಡಿದ್ವಿ, ಬಸ್ ಕಂಡಿಡಿದ್ವಿ, ವಿಮಾನ ಕಂಡಿಡಿದ್ವಿ, ಇದೆಲ್ಲ ನಮಗೆ ಬೇಕು, ಕಂಡಿಡಿದ್ವಿ. ಅದು ಈ ಕಾಲಕ್ಕೆ ಬೇಕು ಅಂತ ಅನ್ನಿಸ್ತು, ಕಂಡಿಡಿದ್ವಿ. ಯಾಕೆ ಇದು ಬೇಕು ನಮಗೂ ಗೊತ್ತಿಲ್ಲ, ಬೇಕು. ಇದರಿಂದ ಇನ್ನೇನೂ ಆಗೋಲ್ಲ, ನಮ್ಮ ಸೌಲಭ್ಯ ಇದೆ ಅಂತ. ಹಾಗಂತ ಹೇಳಿ ಆ ಸೌಲಭ್ಯದ ಜೊತೆಯಾಗಿ ಕಷ್ಟಗಳು ಬರ್ತದೆ. ವಾಹನ ಜಾಸ್ತಿಯಾಗಿ ಚಲನೆ ನಿಧಾನ ಆಗೋದು ನಿಮಗೂ ಕಂಡಿದೆ. ಅದರಿಂದಾಗಿ ಆ ಕಾಲದಲ್ಲಿ, ಪೃಥುವಿನ ಕಾಲದಲ್ಲಿ ಇದು ಬೇಕಿರಲಿಲ್ಲ ಅವರಿಗೆ. ಒಂದು ಸಮಾಜ ಅಂದರೆ ಜನರ ಗುಂಪು ಅಂತ ಅಷ್ಟೇ ಅರ್ಥ. ಸಮಾಜ ಅಂದರೆ ಪ್ರಾಣಿಗಳ ಗುಂಪು.
ಆಮೇಲೆ ಇಲ್ಲಿ ಒಂದು ಇಂಟರ್ ಡಿಪೆಂಡೆನ್ಸು, ಇಲ್ಲಿ ಒಬ್ಬರ ಪ್ರೊಫೆಷನ್ ಇನ್ನೊಬ್ಬರ ಪ್ರೊಫೆಷನ್ಗೆ ಅನುಕೂಲವಾಗಿ ಇರಬೇಕು, ಅವರು ಪರಸ್ಪರ ಹೊಂದಿಕೊಂಡು ಕೆಲಸ ಮಾಡಬೇಕು. ಅವಾಗೆಲ್ಲ ಪೃಥ್ವಿಗಿಂತ ಮೊದಲು ಭೂಮಿ ಸಹಜವಾಗಿ ಧಾನ್ಯಗಳನ್ನು ಕೊಡ್ತಾ ಇತ್ತು, ಅವ್ರು ತಿಂತಾಯಿದ್ರು. ಇದ್ಯಾವುದೂ ಇರಲಿಲ್ಲ. ಒಂದು ವೇಳೆ ಆ ತರಹ ಕೊಟ್ಟರೆ ಕೃಷಿ ಬೇಕಾ? ಇಲ್ಲ. ಕೃಷಿ ಯಾಕೆ ಬೇಕು? ನಾವು ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆದುಕೊಳ್ಬೇಕು ಅಂತ, ಬೆಳೆ ಹಾಗೆ ಬಂದರೆ ಕೃಷಿಕರು ಆಗಬೇಕು. ಆ ಕಾಲದಲ್ಲಿ ಹಂಗೆ ಬರ್ತಿತ್ತಂತೆ. ಈಗ ಅದಕ್ಕೆ ಬರೋಲ್ಲ, ಆ ತರಹ ಬರೋಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಕೃಷಿ ಅಂತ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು. ಆವಾಗ ಓಡಾಡುವ ಶಕ್ತಿ, ಕಾಲು ಎಲ್ಲ ಚೆನ್ನಾಗಿತ್ತು, ಕಲುಷಿತ ಆಗಿರಲಿಲ್ಲ, ಓಡಾಡ್ತಾಯಿದ್ರು. ಅವರು ಆವಾಗಲೂ ಎಲ್ಲ ಓಡಾಡ್ಕೊಂಡು ಬಂದಿದ್ದರು. ಹಿಂದಿನವರು ಯಾರು ಭಾರತ ಇಡೀ ಭೂಮಿಯನ್ನು ಸುತ್ತಲಿಲ್ವೇ? ಸುತ್ತಿದ್ರು. ಇವತ್ತಿದೆ, ಇವತ್ತು ಸುತ್ತುತ್ತಾ ಇದ್ದೀವಿ. ಅದರಿಂದ ಏನೋ ಸಾಧನೆ ಮಾಡಿಬಿಟ್ವಿ ಅಂತಲ್ಲ, ಈ ಕಾಲದಲ್ಲಿ ಇದಿದೆ, ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಪ್ರತಿಕ್ರಿಯೆ ಅಷ್ಟೇ. ನಾವು ಮಾಡಿದ್ದು ಅಲ್ಲ ಇದು. ವಸ್ತುತಃ ಯಾರೋ ಮಾಡಿದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇದನ್ನೆಲ್ಲ ಮೊದಲು ಬೀಜ ರೂಪದಲ್ಲಿ ಕೊಟ್ಟವ ಪೃಥು. ಭೂಮಿಯನ್ನು, ಭೂದೇವಿಯನ್ನು ಸಮವಾಗಿ ಮಾಡಿ, ಇದು ಮನೆ ಕಟ್ಟಬಹುದಾದ ಜಾಗ, ಇದು ವಾಸಯೋಗ್ಯವಾದ ಪ್ರದೇಶ, ಇದು ಅರಣ್ಯ, ಈ ತರಹ ವಿಭಾಗ ಮಾಡಿ ಪಟ್ಟಣ, ಹಳ್ಳಿ ಮೊದಲಾದ ಬೇರೆ ಬೇರೆ ವಾಸ ಮಾಡುವ ಜಾಗಗಳನ್ನು ಗುರುತಿಸಿ, ಕೃಷಿಕನಿಂದ ಕಮ್ಮಾರ ಬದುಕಬೇಕು, ಕಮ್ಮಾರ ಕೃಷಿಕನಿಂದ ಬದುಕಬೇಕು. ಅವನು ಕಬ್ಬಿಣದ ಸಾಮಾನು ಮಾಡ್ತಾನೆ, ಆ ಕಬ್ಬಿಣದ ಸಾಮಾನನ್ನು ಯಾರಿಗೆ ಮಾರಬೇಕು? ಕೃಷಿಕನಿಗೆ ಮಾರಬೇಕು. ಕೃಷಿಕ ಏನು ಮಾಡ್ತಾನೆ? ಮರದ ನೇಗಿಲು ಮಾಡಿಕೊಂಡು ಆ ಮರದ ನೇಗಿಲು ಬಡಗಿ ಮಾಡಬೇಕು. ಆ ಮರದ ನೇಗಿಲಿನ ಹಲ್ಲು ಅದು ಕಮ್ಮಾರ ಮಾಡಬೇಕು. ಬಡಗಿಗೆ ಜೀವನಾಧಾರ ಆಯಿತು, ಕಮ್ಮಾರನಿಗೆ ಜೀವನಾಧಾರ ಆಯಿತು, ಕೃಷಿಕನಿಗಾಯಿತು. ಹೀಗೆ ಸಮಾಜದಲ್ಲಿ ಬೇರೆ 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 ಕಸುಬುಗಳು. ಅಡುಗೆ ಮಾಡಲಿಕ್ಕೆ ಈ 3 ಜನರಿಗೂ ಮಣ್ಣಿನ ಪಾತ್ರೆ ಬೇಕು. ಆ ಮಣ್ಣಿನ ಪಾತ್ರೆಯನ್ನು ಮಾಡುವವ ಕುಂಬಾರ, ಅವನಿಗೆ ಮಣ್ಣು ಬೇಕು. ಆ ಮಣ್ಣು ತಿರುಗಲಿಕ್ಕೆ ಚಕ್ರ ಬೇಕು, ಆ ಚಕ್ರದಿಂದ ಮಡಿಕೆ ಮಾಡಬೇಕು. ಆ ಚಕ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಬಡಗಿ ಬೇಕು. ಈ ರೀತಿ ಪರಸ್ಪರ ಅವಲಂಬನೆ ಸಮಾಜ ಅಂತ ಕಟ್ಟಿದ್ದು ಪೃಥು. ಅದಕ್ಕೆ ನಿಜವಾದ ರಾಜ ಅವನು. ಯಾಕೆಂದರೆ ರಾಜರಾಜೇಶ್ವರ ರೂಪಿ ಪರಮಾತ್ಮನ ಆವೇಶ ಅವನಲ್ಲಿತ್ತು. ಆದ್ದರಿಂದ ಈ ಕಸುಬುಗಳನ್ನು ನಿರ್ಮಾಣ ಮಾಡಿದ. ಈ ಕಸುಬುಗಳಲ್ಲಿ ಒಂದು ಡಿಸಿಪ್ಲಿನ್ ಹೀಗಿರಬೇಕು, ಇಂಥ ಟೈಮಲ್ಲಿ ಅವರು ಇದನ್ನು ಮಾಡಬೇಕು, ವರ್ಷಕ್ಕೆ ಒಂದು ಜಾತ್ರೆ, ಮಳೆಗಾಲದಲ್ಲಿ ಹಬ್ಬಗಳು, ಎಲ್ಲವೂ ಬ್ಯಾಲೆನ್ಸ್ ಆಗಬೇಕು. ಇದನ್ನು ಮೊದಲು ಯೋಚನೆ ಮಾಡಿದ ತಲೆ ನೋಡಿ. ನಮಗೆ ಇವತ್ತು ಎಷ್ಟೋ ಸಂಪ್ರದಾಯಗಳಿರುತ್ತೆ, ಆ ಸಂಪ್ರದಾಯದ ಹಿಂದೆ ಒಂದು ಅದ್ಭುತವಾದ ತಲೆ ಇರುತ್ತೆ. ಇವತ್ತು ಅದು ಕೆಲವೊಮ್ಮೆ ಅರ್ಥಹೀನ ಆಗಿರುತ್ತೆ, ಅಥವಾ ಅರ್ಥಹೀನ ಆಗದೆ ಹೋದರೂ ಅದು ಏನಕ್ಕೆ ಅಂತ ಗೊತ್ತಿರಲ್ಲ. ಆದರೆ ಮೊದಲು ಮಾಡಿದವ್ರಿಗೆ ಅದು ಗೊತ್ತಿರುತ್ತೆ. ಅದಕ್ಕೇನೇನೋ ವೈಜ್ಞಾನಿಕ ಕಾರಣ ಎಲ್ಲ ಕೊಡೋದೇನು ಬೇಕಿಲ್ಲ. ಯಾಕೆಂದರೆ ಅದು ಸೂಡೋ ಸೈನ್ಸ್. ಅದು ಸೈನ್ಸ್ ಹೆಂಗೆ ಬೇಕಾದ್ರೆ ತಿರುಗಬಹುದು, ಅದಲ್ಲ. ಅದರ ಹಿಂದೆ ಇರುವ ಮಾನಸಿಕ ಕಾರಣ, ಸಾಂಸ್ಕೃತಿಕ ಕಾರಣಗಳು ಎಲ್ಲ ಸಾವಿರ ಇರ್ತದೆ. ಇದನ್ನೆಲ್ಲ ಬೀಜ ರೂಪದಲ್ಲಿ ಬಿತ್ತಿದವ ಪೃಥು. ಒಂದು ಭೋಗ ಸಿಸ್ಟಮೆಟಿಕ್ಕಾಗಿ ಹೇಗಾಗಬೇಕು, ಇಡೀ ಸಮಾಜ ಯಾವ ರೀತಿ ಚೆನ್ನಾದ ಭೋಗವನ್ನು ಪಡೆಯಬಹುದು ಅನ್ನೋದನ್ನೆಲ್ಲ ರೂಪಿಸಿದವ ಪೃಥು. ಆದ್ದರಿಂದ ಈ ಸಂಸ್ಕೃತಿ ಜೀವನ ಶೈಲಿ, ಸಂಸ್ಕೃತಿ ಅಂದರೆ ಜೀವನ ಶೈಲಿ ಅಂತ. ಒಳ್ಳೆಯ ಜೀವನ ಶೈಲಿ ಒಳ್ಳೆಯ ತತ್ವಶಾಸ್ತ್ರದ ಹಿನ್ನೆಲೆಯಿಂದ ಬರಬೇಕು. ಸಂಸ್ಕೃತಿ ಯಾಕೆ ಉಳಿಸ್ಕೊಳ್ಬೇಕು ಅಂದರೆ ಅದಕ್ಕೆ ತತ್ವಶಾಸ್ತ್ರದ ಹಿನ್ನೆಲೆ ಇರುತ್ತೆ. ಯಾವುದೇ ಹಬ್ಬದ ಹಿಂದೆ, ಯಾವುದೇ ಜೀವನ ಶೈಲಿಯ ಹಿಂದೆ ವೇದಾಂತದ ಪ್ರಭಾವ ಇದ್ದರೆ ಅದು ಸೊಗಸಾಗಿ ಇರುತ್ತೆ. ಮತ್ತು ಜಗತ್ತಿನ ಎಲ್ಲ ಸಂಸ್ಕೃತಿಯ ಹಿಂದೆ, ಜಗತ್ತಿನ ಎಲ್ಲ ಹಬ್ಬಗಳ ಹಿಂದೆ ಅವರವರ ದರ್ಶನಗಳು ಅಂದರೆ ವೇದಾಂತಗಳಿದ್ದೇ ಇರುತ್ತೆ, ಫಿಲಾಸಫಿಗಳಿದ್ದೇ ಇರುತ್ತೆ. ಫಿಲಾಸಫಿ ಇಲ್ಲದೆ ಸಂಸ್ಕೃತಿ ಇಲ್ಲ,
ಫಿಲಾಸಫಿ ಸಂಸ್ಕೃತಿಗಳಿಲ್ಲದೆ ಜೀವನ ಶೈಲಿ ಇಲ್ಲ. ಇದು ಗೊತ್ತಿಲ್ಲದೆ ಜೀವನ ಶೈಲಿ ಬೇಕು, ಜಾನಪದ ಜೀವನ ಶೈಲಿ ಬೇಕು, ಜಾನಪದ ಜೀವನ ಶೈಲಿಗೆ ಮೂಲವಾದ ಶಾಸ್ತ್ರ ಬೇಡ ಅಂತ ಮಾತನಾಡ್ತಾರೆ. ಅವರಿಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಮರಸವಾಗಿ ಹೇಗೆ ಬೆರೆತಿದೆ ಅನ್ನೋದು ಗೊತ್ತಾಗಲ್ಲ. ನಾವಿಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಲ್ಲ, ಈ ಯೋಚನೆಯನ್ನು ಬೀಜ ರೂಪದಲ್ಲಿ ಬಿತ್ತಿದವ ಮಾಡಿದವ ಪೃಥು. ಅಂತಹ ಪೃಥುವನ್ನು ನೆನಪಿಸಿಕೊಳ್ಳಬೇಕು. ಯಾಕೆ ಅಂತಂದರೆ ಭೋಗಕ್ಕೆ ಒಂದು ಡಿಸಿಪ್ಲಿನನ್ನು ಕೊಟ್ಟವ, ಭೋಗಕ್ಕೆ ಒಂದು ಡಿಗ್ನಿಟಿಯನ್ನು ಕೊಟ್ಟವ. ಅದು ಯಾವುದೇ ಭೋಗ ಆಗಿರಬಹುದು, ಕಣ್ಣಿನ ಭೋಗ ಆಗಿರಬಹುದು, ಕಿವಿಯ ಭೋಗ ಆಗಿರಬಹುದು, ನಾಲಿಗೆಗೆ ಹಾಕಿ ಹೊಟ್ಟೆಯನ್ನು ತಣಿಸುವಂತಹ ಭೋಗ ಇರಬಹುದು. ಇವೆಲ್ಲ ಕೊಟ್ಟವ ಪೃಥು. ಅದಕ್ಕಾಗಿ ಚಿಂತನೆ ಮಾಡಬೇಕು, ಭೋಗದಲ್ಲಿ ಒಂದು ಡಿಗ್ನಿಟಿ ಇರಲಿ ಅಂತ. ಇನ್ನು ಹಯಹಯ ಅಂತ ಹೇಳಿದರೆ ಕಾರ್ತವೀರ್ಯಾರ್ಜುನ. ಕೃತವೀರ್ಯ ಅನ್ನೋನ್ ಮಗ, ಅದಕ್ಕೆ ಅವನಿಗೆ ಕಾರ್ತವೀರ್ಯ ಅಂತ ಕರೆಯೋದು. ಆ ಕಾರ್ತವೀರ್ಯಾರ್ಜುನ ಏನಿದ್ದಾನೆ ಅವನು ದತ್ತ ಆತ್ರೇಯನ ಹತ್ತಿರ ಪಾಠ ಕೇಳಿದವ. ಪ್ರಹ್ಲಾದ, ಅಲರ್ಕ ಅವರೆಲ್ಲರೂ ಕೂಡ ದತ್ತಾತ್ರೇಯನ ಶಿಷ್ಯರು ಬ್ರಹ್ಮತರ್ಕದಲ್ಲಿ. ದತ್ತಾತ್ರೇಯ ಅಂತ ಹೇಳಿದರೆ ಈಗ ಒಂದು ಕಲ್ಪನೆ ಇದೆ, ಹಾಗಲ್ಲ. ದತ್ತಾತ್ರೇಯನ ಒಂದು ಮೂರ್ತಿ ಹೇಗಿರಬೇಕು ಅನ್ನುವ ಚಿಂತನೆಯನ್ನು ನಾವು ಭಾಗವತದ ಮೂಲಕ, ತಂತ್ರಸಾರ ಸಂಗ್ರಹದ ಮೂಲಕ ಪಡ್ಕೊಳ್ಬೇಕು. ದತ್ತಾತ್ರೇಯ ಯೋಗ ಸಿದ್ಧಿಯನ್ನು ಕೊಡುವಂತಹ ರೂಪ, ಅದಕ್ಕೆ ಉಪಾಸನೆ ಮಾಡಬೇಕಾದ ಕ್ರಮ ಅವೆಲ್ಲ ತಂತ್ರಸಾರ ಸಂಗ್ರಹದಲ್ಲಿದೆ. ಆ ದತ್ತಾತ್ರೇಯನ ಹತ್ತಿರ ವರಗಳನ್ನು ಪಡೆದ ಕಾರ್ತವೀರ್ಯಾರ್ಜುನ, 1000 ತೋಳುಗಳನ್ನು ಪಡೆದ. ಅವನ ಕಾಲದಲ್ಲಿ ಎಲ್ಲವೂ ಅವನೇ, ಕಾವಲುಗಾರನು ಅವನೇ, ರಾಜನು ಅವನೇ, ಎಲ್ಲ. ಯಾಕೆಂದರೆ ಒಬ್ಬನೇ, ಒನ್ ಮ್ಯಾನ್ ಆರ್ಮಿ ಅಂತ ಯಾವುದಾದ್ರೂ ಇದ್ದರೆ ನಿಜವಾಗಿ ಅವನು ಕಾರ್ತವೀರ್ಯಾರ್ಜುನ. ಅಂತಹ ಕಾರ್ತವೀರ್ಯಾರ್ಜುನ ದತ್ತಾತ್ರೇಯನ ಹತ್ತಿರ ಕೇಳಿದ್ದ, ನನಗೆ ಶಿಕ್ಷೆ ಆಗೋದಾದರೆ ಅದನ್ನು ನೀನೇ ಕೊಡಬೇಕು, ನಾನು ಏನಾದರೂ ದಾರಿ ತಪ್ಪಿದರೆ ನೀನೇ ಸಾಯಿಸಬೇಕು ನನ್ನನ್ನು ಅಂತ ಕೇಳಿದ್ದ. ಆಗ ದೇವರಾಯಿತು ಅಂತ ಹೇಳಿದ್ದ. ದತ್ತಾತ್ರೇಯನೇ ಪರಶುರಾಮನಾಗಿ ಬಂದು ಕಾರ್ತವೀರ್ಯಾರ್ಜುನನನ್ನು ಕೊಂದು ಈ ಜಗತ್ತಿನ ನಡೆಯನ್ನು ಮುಂದುವರೆಸಿದ. ನಮಗೆ ಗೊತ್ತಿರಬೇಕು, ನಮ್ಮ ಭೋಗ ಅತಿಯಾದಾಗ ದೇವರು ಒಂದು ನಿಯಂತ್ರಣ ಹಾಕಬೇಕು ಅಂತ ನಾವು ಕೇಳ್ಕೊಳ್ಬೇಕು. ಹಾಗೆ ಬಂದದ್ದನ್ನು ತಲೆಬಾಗಿ ಸ್ವೀಕಾರ ಮಾಡಬೇಕು. ಆ ತರಹದ ಪಾಠ ನಮಗೆ ನಾವೇ ಕಡಿವಾಣ ಹಾಕಿಕೊಳ್ಳುವಂತಹ ಪಾಠ ಕಾರ್ತವೀರ್ಯನಿಂದ ಸಿಗಬೇಕು. ಉಚ್ಛೃಂಖಲವಾಗಿ ಏನನ್ನೂ ನೋಡದೆ, ತಡೆ ಇಲ್ಲದೆ ಭೋಗ ಮಾಡೋದು ಅಂತ ಇದೆಯಲ್ಲ, ಅದು ನಮ್ಮ ನಾಶಕ್ಕೆ ನಾವೇ ಮುನ್ನುಡಿ ಬರ್ಕೊಂಡ ಹಾಗೆ. ವಿಪರೀತ ಭೋಗದಿಂದ ಸುಖ ಇಲ್ಲ, ಭೋಗದ ಬಳಿಗೆ ಹೋಗದಿದ್ದರೂ ಸುಖ ಇಲ್ಲ. ಅದೊಂದು ಬ್ಯಾಲೆನ್ಸ್ ಮಾಡಬೇಕು. ಆ ಬ್ಯಾಲೆನ್ಸ್ ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗಿಸೋನೊಬ್ಬ ಬೇಕು, ಅವನು ದೇವರು. ಅದು ನಮಗೆ ಕಾರ್ತವೀರ್ಯಾರ್ಜುನ ತೋರಿಸಿದ ಪಾಠ. ಆ ಕಾರ್ತವೀರ್ಯಾರ್ಜುನನನ್ನು ಬೆಳಗ್ಗೆ ನೆನಪಿಸ್ಕೊಳ್ಬೇಕು. ಹಯ ಅಂತಂದ್ರೆ ಅವನು. ಇನ್ನು ಶ್ರೀಮಾನ್ ಧರ್ಮಸುತಃ, ಧರ್ಮರಾಜ, ಅವನಿದ್ದದ್ದು ಹೇಗೆ? ಧರ್ಮರಾಜ ಕೃಷ್ಣನನ್ನು ಇಟ್ಟುಕೊಂಡು ಭೋಗಿಸಿದ್ದು. ಧರ್ಮರಾಜ ತನ್ನ ತಪ್ಪಿನಿಂದ ಜೂಜಿಗೆ ತೆರಳಿ ಜೂಜಿನಲ್ಲಿ ಸೋತು ಅವನು ಹೊರಟಾಗ ಅವನಿಗೆ 59 ವರ್ಷ. ಯುದ್ಧಕ್ಕೆ ಅಂತ ಬರುವಾಗ ಅವನಿಗೆ 72 ವಯಸ್ಸು. ಭೀಮಸೇನನಿಗೆ 71, ಅರ್ಜುನನಿಗೆ 70, ಕೃಷ್ಣನಿಗೆ 70 ವರ್ಷ 6 ತಿಂಗಳು. ಗೀತೆಯನ್ನು ಹೇಳುವಾಗ ತನ್ನ
8ನೆಯ ವಯಸ್ಸಿಗೆ ಅವನು ಭೋಗವನ್ನು ತೊರೆದ ಧರ್ಮರಾಜ. ಇಡೀ ಜೀವನ ಅವನು 108 ವರ್ಷ ಬದುಕಿದ್ದ. ಸುಮಾರು ತನ್ನ 58ನೆಯ ವಯಸ್ಸಿನಲ್ಲಿ 57ನೆಯ ವಯಸ್ಸಿನ ಕಡೆಯಲ್ಲಿ ಭೋಗವನ್ನು ತೊರೆದದ್ದು 108ನೆಯ ವಯಸ್ಸಿನವರೆಗೂ ಹಾಗೆಯೇ ಇದ್ದ. ಅವನನ್ನು ನೆನಪಿಸ್ಕೋಬೇಕು. ಯಾಕೆಂದರೆ ಈ ದೇಹ ಇರೋದು ಕೇವಲ ಭೋಗಕ್ಕಾಗಿ ಅಲ್ಲ. ಹಾಗಂತ ಹೇಳಿ ಅವನು ಭೋಗ ಅನುಭವಿಸಲಿಲ್ಲ ಅಂತ ಅನ್ಬೇಡಿ. ಕೃಷ್ಣನನ್ನು ಮುಂದೆ ಇಟ್ಟುಕೊಂಡು ರಾಜ್ಯವನ್ನು ಆಳಿದ. ರಾಜ್ಯವನ್ನು ಆಳಿದ್ರೂ ಭೋಗ ಮಾಡಲಿಲ್ಲ. ಆ ತರಹದ ವಿಚಿತ್ರ ಕ್ಯಾರೆಕ್ಟರ್ ಧರ್ಮರಾಜ. ಅವನನ್ನು ನೆನಪಿಸ್ಕೋಬೇಕು. ಬೆಳಗ್ಗೆ ಎದ್ದು ಲೋಕೋತ್ತರ ಪರಾಕ್ರಮಿಗಳಾದ ತನ್ನ ತಮ್ಮಂದಿರ ಜೊತೆಗಿದ್ದು ಭೋಗಿಸಲಿಲ್ಲ ಅನ್ನೋದು ಆಶ್ಚರ್ಯ ಅಲ್ವಾ? ರಾವಣ ಮತ್ತು ಧರ್ಮರಾಜನಲ್ಲಿ ವ್ಯತ್ಯಾಸ ನೋಡಿ. ರಾವಣ ಕುಂಭಕರ್ಣ ನನಗೆ ಬಲಿಷ್ಠನಾಗಿ ಇದ್ದಾನೆ ಬೆನ್ನೆಲುಬಿಗೆ ಅಂತ ಹೇಳಿ ವಿಪರೀತ ಭೋಗಗಳನ್ನು ಮಾಡಿದ. ಅವನು ಅದನ್ನೇ ಹೇಳ್ತಾನೆ, ಚರಂತಿ ರಾಜಾನ್ ಔತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧುಜನಾನ್ ಪ್ರಗೃಹ್ಯ. ನನ್ನ ಹಿಂದೆ ಒಳ್ಳೆಯ ಬಲಿಷ್ಠರಾದವರು ಇದ್ದಾರೆ ಅಂತಲೇ ಅನ್ಯಾಯ ಮಾಡ್ದ ಅವನು ರಾವಣ. ಅದನ್ನು ಹೇಳ್ತಾನೆ, ಹೌದು, ನಿನ್ನಂಥ ಒಬ್ಬ ಬಂಧುಗಳು ಇರುವಾಗ ರಾಜರು ಯಾಕೆ ತಪ್ಪು ಮಾಡೋದಿಲ್ಲ? ಮಾಡ್ತಾರೆ. ಯಾಕೆಂದರೆ ನಾವು ಏನು ತಪ್ಪು ಮಾಡಿದರೂ ಕೂಡ ನಮ್ಮ ಬಂಧುಗಳು ನೋಡ್ಕೊಳ್ತಾರೆ ಅನ್ನೋ ಭರವಸೆಯಿಂದಲೇ ಮಾಡ್ತಾರೆ. ಆದರೆ ಆ ತರಹ ಇವನಿಗಿತ್ತು, ಇವನು ಮಾಡಲಿಲ್ಲ ಧರ್ಮರಾಜ. ಅವರನ್ನು ನೆನಪಿಸ್ಕೋಬೇಕು. ಯಾಕೆಂದರೆ ನಮಗೆ ಎಂತಹ ಬ್ಯಾಕ್ಗ್ರೌಂಡ್ ಇದ್ದರೂ ನಾವು ತಪ್ಪು ಮಾಡದೇ ಇರ್ತೇವೆ ಅನ್ನೋದು ನಮಗೆ ದಿವಸ ಬೆಳಗ್ಗೆ ಚಿಂತನೆ ಬರಬೇಕು. ಅದಕ್ಕೆ ಅವನು ನೆನಪಿಸ್ಕೋಬೇಕು. ಅಲ್ಲ, ಚಿಂತನೆ ಮಾಡುವಾಗ ಇದೆಲ್ಲ ಬರುತ್ತೆ ಅಂತಲ್ಲ, ಅವರನ್ನು ಮಾಡೋದ್ರಿಂದಾಗಿ ನಮ್ಮ ಚಿಂತನೆಯಲ್ಲಿ ನಮಗೆ ಗೊತ್ತಿಲ್ಲದೇನೆ ಹೀಗೆಲ್ಲ ಬರುತ್ತೆ ಅಂತ. ಏನು ದಿವಸ ಇದನ್ನು ನೆನಪಿಸ್ಕೊಳ್ಳೇಬೇಕಾ? ನೆನಪಿಸ್ಕೊಂಡ್ರೆ 1 ಗಂಟೆ 1.5 ಗಂಟೆ ಆಗೋಗುತ್ತೆ ಇದೇ. ಹೌದು, ದಿವಸಕ್ಕೆ ಒಂದೊಂದೇ ಶ್ಲೋಕ ಹೇಳಬೇಕಾಗತ್ತೆ. ಹೌದು, ಅಂದರೆ ಹಾಗಾದರೆ ದಿವಸ ಇದನ್ನು ಪಾರಾಯಣ ಮಾಡಲೇಬಾರದು. ಪಾರಾಯಣ ಮಾಡಿ. ನಮಗೆ ಎಚ್ಚರ ಇರಬೇಕು, ಈ ಪಾರಾಯಣ ಮಾಡೋದ್ರಿಂದ ಎಂತೆಂತಹ ಫಲ ನಮಗೆ ಸಿಗತ್ತೆ ಅಂತ. ನಿಧಾನಕ್ಕೆ ಕೂತು ಯೋಚನೆ ಮಾಡಿದಾಗ ನಮಗೆ ಅರ್ಥ ಆಗಬೇಕು. ಇವಾಗ ಕ್ಯಾಪ್ಸೂಲ್ ಒಳಗಡೆ ಬೇಕಾಷ್ಟು ಔಷಧಿಗಳಿರ್ತದೆ. ನಾವು ಕ್ಯಾಪ್ಸೂಲನ್ನು ನುಂಗಿಬಿಡ್ತೇವೆ. ಆ ಪರಿಣಾಮ ಆಗತ್ತೋ ಇಲ್ವೋ? ಆದರೆ ತಿಳ್ಕೊಂಡಿರೋದು ಒಳ್ಳೆಯದು ಏನೇನಿರುತ್ತೆ ಅಂತ. ಹಾಗೆ ಇದು ಕೂಡ. ಒಂದು ಹುಳಿ ತಿಂದೆವು, ಒಂದು ಯಾವುದಾದ್ರೂ ಭಕ್ಷ್ಯವನ್ನು ತಿಂದೆವು, ಅದನ್ನು ಮಾಡಲಿಕ್ಕೆ ಎಷ್ಟೊತ್ತು ಬೇಕು? ಅದನ್ನು ಪಾಕ ಮಾಡಿ ಅದಕ್ಕಿಂತ ಮೊದಲು ತೊಳೆದು ಹೆಚ್ಚಿ ರುಬ್ಬಿ ಕತ್ತರಿಸಿ ಹೆರೆದು ಕೆರೆದು ಎಲ್ಲ ಮಾಡಿ ನಮಗೆ ನಾಲಿಗೆಗೆ ಬರುತ್ತೆ. ನಾಲಿಗೆಯಲ್ಲಿ ಒಂದು ಕ್ಷಣ ಅಷ್ಟೇ, ದೇಹದ ಮೇಲೆ ಸೀದಾ ಹೋಗುತ್ತೆ, ಅಲ್ಲಿ ಗೊತ್ತಾಗಲ್ಲ. ಆದರೆ ಪರಿಣಾಮ ಬೀರುತ್ತೆ. ಖಾರವೋ ಸಿಹಿಯೋ ಉಪ್ಪೋ ಹುಳಿಯೋ ಪರಿಣಾಮ ಬೀರುತ್ತೆ, ನಮಗೆ ಬೇಕಾದದ್ದನ್ನು ಒದಗಿಸುತ್ತೆ. ಹಾಗೆ ಇದು ಕ್ಯಾಪ್ಸೂಲ್ ರೂಪದಲ್ಲಿಯೋ ಭಕ್ಷ್ಯದ ರೂಪದಲ್ಲಿಯೋ ಇರುವಂಥದ್ದು. ಇದನ್ನು ಸ್ಕ್ರೂಟಿನಿ ಮಾಡ್ಕೊಂಡು ಹೋದಾಗ ಓ ಇದೆಲ್ಲ ಇರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವೋ ಇಲ್ವೋ? ತಿಳ್ಕೊಂಡ್ರೆ ಪರಿಣಾಮ ಆಗತ್ತೋ ಇಲ್ವೋ? ಹಾಗೆ ಇದು ಪಾರಾಯಣ ಮಾಡಬೇಕು. ಕ್ಯಾಪ್ಸೂಲ್ ತರಹ ಅದನ್ನು ಪಾರಾಯಣ ಮಾಡೋದು ಅಂದರೆ ಇದನ್ನು ಕ್ಯಾಪ್ಸೂಲ್ ತೊಗೊಂಡ ಹಾಗೆ. ಆಮೇಲೆ ಯಾವತ್ತೋ ಒಂದು ದಿವಸ ಕ್ಯಾಪ್ಸೂಲ್ನ ಗುಣ ಏನಾಯಿತು ಅಂತ ಯೋಚನೆ ಮಾಡ್ತೇವಲ್ಲ, ಏನೇನು ತೊಗೊಂಡಿದ್ದರಿಂದಾಗ ಏನೇನಾಯಿತು ಅಂತ. ಜೀವನದ ಪರಿಣಾಮದ ಮೇಲೆ ಇದೆಲ್ಲ ಇರುತ್ತೆ. ಹೀಗಾಗಿ ದಿವಸ ಇದನ್ನು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಬೇಕಾದ್ರೆ ಅರ್ಥಾನುಸಂಧಾನ ಬಂದರೆ ಒಳ್ಳೆಯದು. ಒಂದು ಕ್ಷಣ ಟಕ್ಕ ಮಿಂಚು ಬಂದರೆ ಅಷ್ಟು ಸಾಕು, ಅದು ಪಾರಾಯಣದ ಸಾರ್ಥಕ ಆಯಿತು ಅಂತ ಅರ್ಥ. ಹೀಗೆ ನಮ್ಮ ಭೋಗದಲ್ಲಿ ಇರುವ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಹಿಂದೆ ಬಲಿಷ್ಠರಾದ ವ್ಯಕ್ತಿಗಳಿದ್ದಾರೆ ಅಂತ ನಾವು ಅಂದ್ಕೊಳ್ಬಾರ್ದು, ಅಥವಾ ಬಲಿಷ್ಠರಾದ ವ್ಯಕ್ತಿಗಳಿದ್ದಾರೆ ಅಂತ ಅಂದ್ಕೊಂಡು ದುರುಪಯೋಗ ಮಾಡ್ಕೊಳ್ಬಾರ್ದು. ಮಿಸ್ಯೂಸ್, ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಆದರೆ ಪವರ್ ಬಂದ ಕೂಡಲೇ ಮಿಸ್ಯೂಸ್ ಆಗೇ ಆಗತ್ತೆ ಅಂತ ಹೇಳಿ ವೆಸ್ಟರ್ನ್ ಕಾನ್ಸೆಪ್ಟ್. ಆದರೆ ಪವರ್ ಬಂದ ಕೂಡಲೇ, ಶಕ್ತಿ ಬಂದ ಕೂಡಲೇ ಮಿಸ್ಯೂಸ್ ಮಾಡ್ಕೊಳ್ಳದೆ ಬದುಕಿದವರು ಅಂತ ಹೇಳಿ ನಾವು ಇವ್ರನ್ನ ನೋಡ್ತಾ ಇರ್ತೇವೆ. ಎಂತಹ ಪವರ್! ಭೀಮಸೇನ ಇದ್ದಾನ್ರಿ, ಕಡಿಮೆ ಅಲ್ಲ. ಅರ್ಜುನ ಇದ್ದಾನೆ, ನಕುಲ ಸಹದೇವರು ಕಡಿಮೆ ಅಲ್ಲ. ಧೃಷ್ಟದ್ಯುಮ್ನ ಇದ್ದಾನೆ. ಎಂತೆಂಥವರೆಲ್ಲ ಬಂದರು, ಆದರೆ ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ. ಮಿಸ್ಯೂಸ್ ಮಾಡ್ಕೊಂಡಿದ್ದು ದುರ್ಯೋಧನ.
ನಳ ಅವನು ಅಷ್ಟೆ, ಲೋಕೋತ್ತರ ಸುಂದರಿಯಾದ ಹೆಣ್ಣನ್ನು ಪಡೆದ, ಎಷ್ಟು ವಿನೀತನಾಗಿ ಇದ್ದ. ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಜೂಜಾಡಿ ಹೆಂಡತಿಯನ್ನು ಕಳೆದುಕೊಂಡು, ಮಕ್ಕಳು ದೂರದಲ್ಲಿದ್ದು, ಹೆಂಡತಿಯನ್ನು ತಪ್ಪಾಗಿ ತಿಳಿದುಕೊಂಡು, ದಮಯಂತಿ ಇನ್ನೊಂದು ಮದುವೆ ಆಗ್ತಾ ಇದ್ದಾಳೆ ಅಂತ ತಪ್ಪು ತಿಳಿದುಕೊಂಡು ಬಂದ. ಆದರೆ ಅಂತ್ಯ ಸುಖ ಆಯಿತು. ಅದರಿಂದಾಗಿ ಭೋಗದಲ್ಲಿ ಮಾಡಿದ ಸಣ್ಣ ತಪ್ಪು ಕೂಡ ನಮಗೆ ಭೋಗವನ್ನು ಬಿಡಿಸಿಬಿಡತ್ತೆ ಅನ್ನೋದಕ್ಕೆ ನಳನನ್ನು ನೆನಪಿಸ್ಕೊಳ್ಬೇಕು. ಇನ್ನು ದಶರಥ, ಈ ದಶರಥ ಅವನು ಅಷ್ಟೇ, ಪರಮಾತ್ಮನನ್ನೇ ಮಗನಾಗಿ ಪಡೆದರೂ ಕೂಡ ಎಷ್ಟು ಭೋಗ ಸಿಗಬೇಕೋ ಅಷ್ಟೇ ಭೋಗ ಸಿಗತ್ತೆ. ಇದೆಲ್ಲ ವಿಚಿತ್ರವಾದ ಭೋಗದ ಮಾರ್ಗದರ್ಶಿಗಳು. ಇವರನ್ನೆಲ್ಲ ಚಿಂತಿಸ್ತಾ ಇದ್ದರೆ ಇವರಿಂದ ಸಿಗುವ ಪಾಠ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದೇನೆ ಇಳಿದಿರುತ್ತೆ. ಅಥವಾ ಇವರ ಜೀವನವನ್ನು ನೋಡಿ ದಿವಸ ನೆನಪಿಸ್ಕೊಳ್ತಾ ಒಬ್ಬೊಬ್ಬರನ್ನು ಯೋಚನೆ ಮಾಡಿದರೂ ಇವರ ಜೀವನದ ಫಲಿತಾಂಶದ ಪರಿಣಾಮ ನಮ್ಮ ಜೀವನದ ಮೇಲೆ ಆಗತ್ತೆ. ಒಳ್ಳೆಯದ್ರದ್ದು ಮಾತ್ರ ನಾವು ಸ್ವೀಕರಿಸುವಂತೆ ಆಗತ್ತೆ, ಆಗಲಿ ಅಂತ. ಈ ರೀತಿ ಮಂಗಳಾಷ್ಟಕವನ್ನು ಪಾರಾಯಣ ಮಾಡ್ತಾ ಈ ರಾಜರ ಭಾಗ ಭೂಭುಜ, ಭೂಮಿಯನ್ನು ಭೋಗಿಸಿದವರು, ಇವರ ಬಗ್ಗೆ ಇನ್ನೂ ನೋಡಲಿಕ್ಕಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾಯೋಜಿಸಿದ ಅರವಿಂದ್ ಲಕ್ಷ್ಮೀನಾರಾಯಣ್ ಅವರು ಅಭಿನಂದನಾರ್ಹರು. ಅವರಿಗೆ ದೇವರು ಈ ರಾಜರಂತಹ ಭೋಗವನ್ನು ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.